ವತಿಯಿಂದ ಅವರಿಗೆ ಒಂದು ಚಿಕ್ಕ ಸನ್ಮಾನ. ಅದಕ್ಕಿಂತ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕಾದ್ರೆ ಅವರ ಪಾತ್ರ ಬಹಳ ಮಹತ್ವದ್ದು. ಅವರ ಒಂದು ಅಭಯ ಹಸ್ತ ನೀವು ಮಾಡ್ರಿ ನಾವು ಇದೀವಿ ಅಂತಂದಾಗ ಈ ಕಾರ್ಯಕ್ರಮ ಮುಂದುವರೆದಿದೆ. ಅದಕ್ಕಾಗಿ ಅವರನ್ನ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಸನ್ಮಾನ. ಆದ್ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಾಯ ಹಸ್ತ ಚಾಚಿಸತಕ್ಕಂತಹ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಸಾಹೇಬರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಸಾಹೇಬ್ರವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಡ್ರಿ. ನಮ್ಮ ಅನಿಲ್ ಕುಮಾರ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕ ಸನ್ಮಾನ. ಸರ್, ತಮಗೆ ಪ್ರೀತಿಯ ಸನ್ಮಾನವನ್ನು ಇದೆ, ದಯವಿಟ್ಟು ತಾವು ಸ್ವೀಕರಿಸ್ತಾ ಇದ್ದೀರಿ. ತಮ್ಮ ಈ ಅಭಿಮಾನಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ ಸರ್. ಈಗ ತಮ್ಮನ್ನು ಉದ್ದೇಶಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಶುಭ ಸಂಜೆ. ನನಗೆ ನಮ್ಮ ಅಧಿಕಾರಿಗಳು ಈಗಷ್ಟೇ 10 ನಿಮಿಷದ ಕೆಳಗೆ ಎಷ್ಟು ಕ್ರೌಡ್ ಇದೆ ಅಂತ ಕೇಳಿದೆ. ಸರ್ 1,500-2 ಸಾವಿರ ಇರ್ಬೋದು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತಾ ಇದೆ 15-20 ಸಾವಿರ ಆಗ್ತಾ ಇದೆ. ಇನ್ನು ಮೋಸ್ಟ್ಲಿ ಇನ್ನೂ ಬಹಳಷ್ಟು ಬರಬೇಕು ಅಂತ ಅನ್ಸುತ್ತೆ. ಮೇನ್ ಪರ್ಫಾರ್ಮರ್ಸ್ ಬಂದ್ಮೇಲಂತೂ ಇನ್ನೂ ಜಾಸ್ತಿ ಕ್ರೌಡ್ ಆಗುತ್ತೆ. ನಮ್ಮ ಆಫೀಸರ್ಸ್ ದಯವಿಟ್ಟು ಸ್ವಲ್ಪ ಎಲ್ಲ ಟ್ರಾಫಿಕ್ ಡೈವರ್ಷನ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಅರ್ಜುನ್ ಪಾಟೀಲ್ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ಬಹಳ ಒಳ್ಳೆಯದು. ಯಾಕಂದರೆ ಈ ಸೂಫಿ ಸಂಸ್ಕೃತಿ ಏನಿದೆ ನಮ್ಮ ಭಾರತ ದೇಶಕ್ಕೆ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ಎಲ್ಲ ಜಾತಿ ಧರ್ಮಗಳು ಒಂದಾಗಿ ಬದುಕಬೇಕು, ಅಣ್ಣ ತಮ್ಮಂದ್ರ ರೀತಿ ಇರಬೇಕು ಅನ್ನುವಂಥದ್ದು. ಅದೇ ರೀತಿ ಇಲ್ಲಿ ಹಾಡುಗಳೇನು ಬರ್ತವೆ, ಹಾಡಲ್ಲೂ ಕೂಡ ಅದೇ ಸಂದೇಶ ಇರುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಇಲ್ಲಿ ಬಂದಿರುವಂಥ ಎಲ್ಲರೂ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ, ಮತ್ತೆ ಬಹಳಷ್ಟು ಜನ ಗಣ್ಯಮಾನ್ಯರು ಬಂದಿದ್ದಾರೆ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ದಿರೋದ್ರಿಂದ ನಾನು ವೇದಿಕೆಯಿಂದ ಮತ್ತು ಕಾರ್ಯಕ್ರಮದಿಂದ तमाम फैंस की तरफ से इस्तकबाल करते हैं। दोस्तों, स्टेज पर वो हस्ती है जो अपनी सुरीली आवाजों से इस महफिल को इंशाल्लाह नूरानी बनाएगी। इनके लिए और एक मर्तबा जोरदार तालियों से इस्तकबाल करें। ಆತ್ಮೀಯರೇ, ಈಗ ಎಲ್ಲರೂ ಆತುರದಿಂದ ಕಾಯುತ್ತಿದ್ದ ಕ್ಷಣ ಬಂದಿದೆ. ನಮ್ಮ ಮನಗಳು ರಂಜಿಸಲು ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಕವಾಲ್ ತಂಡ ಈಗಾಗಲೇ ವೇದಿಕೆಯನ್ನು ಆಹ್ವಾನಿಸಿದೆ. ಬಲವಾದ ಚಪ್ಪಾಳೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸೋಣ. ಬಲವಾದ ಚಪ್ಪಾಳೆಯೊಂದಿಗೆ ಅನೀಸ್ ಸಾಬ್ರಿ अंतरराष्ट्रीय हम सब लोगों को खुशी हुई है, मसरत हुई। ये मैं समझता हूँ ये सिलसिला आगे भी जारी और सारी रहेगा हमारे दोस्तों और साथियों की जानिब से। बहुत दिन हुए थे, बहुत साल हुए थे कि हमारे यहाँ ये मजमुआ और खवाली का फंक्शन नहीं हुआ था। मैं कितना भी इनको याद करूं और कितना भी इनका शुक्रिया अदा करूं तो बहुत कम है। इसलिए मैं पहली मरतबा आपको सुन रहा हूं और रिकॉर्ड वगैरह सुनाऊंगा, लेकिन बड़ी खुशी हुई कि ऐसे प्रोग्राम हमारे जिले में माजी में हमारे बचपन में होते थे, लेकिन 20 साल के बाद हम लोग आपको सुन रहे हैं। ये हमारी खुशकिस्मती है कि आपका कलाम, आपके खवाली सुनकर मसरत होगी और याद आएगी, याद करेंगे। हमारा शहर एक बहुत ही पुरअमन शहर है, इसलिए दिल की गहराइयों से मैं आपका खैर मकदम करता हूँ और आपका शुक्रिया अदा करता हूँ। बहुत बहुत शुक्रिया। मुबारक हो सब।